ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅದೇನಂದ್ರೆ ನೀನ್ ಇಷ್ಟು ದಿನ ನಿಮ್ಮ ಅಮ್ಮನ್ನ ಬೇರೆ ದೃಷ್ಟಿಯಿಂದ ನೋಡ್ದಿದ್ದೀಗೋ, ಅದಕ್ಕೆ ನಾನ್ ನಿನ್ಗೆ ತಪ್ಪು ಮಾಡ್ದವಳ ಹಾಗೆ ತುಂಬಾ ಒಳ್ಳೆಯವಳ ಹಾಗೆ ಕಾಣಿಸ್ತಿದ್ದೆ. ಆದ್ರೆ ಈಗ ನಿನಗ್ ಮದ್ವೆ ಆಯ್ತು, ನೀನ್ ಪೂರ್ತಿಯಾಗಿ ಬದ್ಲಾಗ್ ಹೋಗಿದ್ಯಾ. ಈಗ ನಿನ್ನ ಹೆತ್ತ ತಾಯಿ ನಿನಗೆ ಬ್ರಹ್ಮ ರಾಕ್ಷಸಿ ಹಾಗೆ ಕಾಣಿಸ್ತಿದ್ದಾಳೆ. ಅಮ್ಮ ಅದು ಪರವಾಗಿಲ್ಲ, ನಾನೇನು ಅಂದ್ಕೊಳ್ಳಲ್ಲ. ನಿನಗಿಷ್ಟ ಆದ್ರೂ ಆಗದೆ ಇದ್ರು ನನ್ನ ಕೆಲಸದಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನದನ್ ಮಾಡ್ತೀನಿ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ಬಿಡು, ಗಂಡಸ್ರೆಲ್ಲ ಹೀಗೇನೆ. ಆದ್ರೆ ನೀನ್ ಹೆಂಡತಿ ಮಾತನ್ನ ಕೇಳ್ಕೊಂಡು ನನ್ನ ಪ್ರಶ್ನೆ ಮಾಡ್ತಿದ್ಯಲ್ಲ, ಇದು ತಪ್ಪು. ನೆನ್ಪಿಟ್ಕೋ, ಪೂರ್ತಿಯಾಗಿ ನಿಜ ಗೊತ್ತಿಲ್ದೆ ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡಿ ನಿಂದನೆ ಮಾಡ್ತಿದ್ಯಾ ನೀನು. ನಿನ್ನ ಕಣ್ಣಿಂದ ನೋಡೋದೆಲ್ಲ ನಿಜ ಅಲ್ಲ, ವಿಷಯ ತಿಳ್ಕೊಂಡ್ ಮಾತಾಡ್ಬೇಕು. ಇಲ್ಲಿ ನಿನಗ್ ಗೊತ್ತಿಲ್ದೆ ಬಹಳ ವಿಷಯಗಳು ನಡೀತಿವೆ. ನೀನು ಎಚ್ಚರಿಕೆಯಿಂದ ಇರ್ಬೇಕು. ಅವಳ ಮಾತುಗಳನ್ನ ನಂಬಿ ನಮ್ ಜೊತೆ ವಿರೋಧ ಕಟ್ಕೊಂಡ್ರೆ ಅದರಿಂದ ಅವಳಿಗೆ ನಷ್ಟ ಆಗತ್ತೆ. ದಿಗು, ನೀನ್ ಆತ್ರ ಪಟ್ರೆ ಈ ಕುಟುಂಬ ಸರ್ವನಾಶ ಆಗೋಗುತ್ತೆ. ಕನಿಕರ ತೋರ್ಸಿದ್ರಿಂದಾನೇ ಅವಳನ್ನ ಇಲ್ಲಿರೋಕ್ ಬಿಟ್ಟಿರೋದು. ಇಲ್ಲ ಅಂದ್ರೆ ಬಾಬಾ ಅವ್ರಿಗೆ ಅವಮಾನ ಮಾಡಿದ್ ಇವಳನ್ನ ಯಾವಾಗ್ಲೂ ತವ್ರ ಮನೆಗ್ ಕಳಿಸ್ಬಿಡ್ತಿದ್ದೆ, ಶಾಶ್ವತವಾಗಿ ಕಳಿಸ್ತಿದ್ದೆ. ಇವಳು ದೊಡ್ಡ ಮಾಟಗಾತೆ. ಮಾತಾಡಿನೇ ದಿಗುನ ವಶಪಡಿಸ್ಕೊತಿದ್ದಾಳೆ. ಪಾಪ ಅವನೇನೋ ಸಕ್ಕುನ ವಹಿಸ್ಕೊಂಡ್ ಬಂದ್ರೆ ಇವಳಿಗೆ ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ಸಕ್ಕು ಒಂದಲ್ಲ ಒಂದಿನ ಈ ಮನೆ ಅಧಿಕಾರನ ತನ್ನ ಕೈಗೆ ತಗೋತಾಳೆ. ಮನೋರಮನ ತನ್ನ ಹಿಡಿತಕ್ಕೆ ತಗೊಂಡು ಚಾಕ್ರಿ ಮಾಡಿಸ್ತಾಳೆ. ಅಮ್ಮ, ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡು, ಮತ್ತೊಮ್ಮೆ ಇಂಥ ತಪ್ಪು ಮಾಡ್ಬೇಡದಿಗೂ, ನನಗಷ್ಟು ಸಾಕು. ಸರಿ ನೋಡು ಸಕ್ಕು, ಮೊದ್ಲು ಇದನ್ನ ಹೇಳು, ಸಜ್ಜಿಗೆ ಮಾಡಕ್ ಬರುತ್ತಾ ನಿನ್ಗೆ? ಬರುತ್ತೆ. ನಮ್ಮಮ್ಮ ನನಗೆ ಒಬ್ಬಟ್ಟು ಮಾಡೋದು, ಸಜ್ಜಿಗೆ ಮಾಡೋದು ಎಲ್ಲಾನು ಹೇಳ್ಕೊಟ್ಟಿದ್ದಾರತ್ತೆ. ನಾನು ಸಜ್ಜಿಗೆ ಮಾಡ್ತೀನಿ, ನನಗೆ ಚೆನ್ನಾಗಿ ಬರುತ್ತೆ. ಕೇಳಿದ್ದಕ್ ಮಾತ್ರ ಉತ್ತರ ಹೇಳು ಸಕ್ಕು. ಏನ್ ಮಾಡ್ತೀಯಾ? ಗುಡಿಲಿ ಹರಿಕತೆ ಹೇಳೋನ್ ಮಗಳು ತಾನೆ ನೀನು. ನಿಲ್ಲಿಸ್ದೆ ಮಾತಾಡೋದು ನಿನ್ಗೆ ಅಭ್ಯಾಸ. ಪರವಾಗಿಲ್ಲ ಬಿಡು. ದೇವಿ ಗುಡಿಲಿ ಆರತಿ ತಗೊಂಡ್ ಬಂದ ಮೇಲೆ ನಮ್ ಮನೇಲಿ ಅಮ್ಮನವ್ರಿಗೆ ನೈವೇದ್ಯ ಇಡ್ಬೇಕು. ನಿನ್ನ ಕೈಯಾರೆ ರುಚಿಯಾದ ಸಜ್ಜಿಗೆ ತಯಾರು ಮಾಡು, ದೇವಿಗೆ ನೈವೇದ್ಯ ಇಡು. ಆಗ ಪರಿಹಾರ ಕೂಡ ಪೂರ್ತಿ ಆಗತ್ತೆ. ಅಮ್ಮ ಬೈತಾಳೆ ಅನ್ಕೊಂಡ್ರೆ ಸಕ್ಕು ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದಾಳೆ. ಅಮ್ಮ ಹೀಗ್ ಮಾಡಿದ್ರೆ ಸಕ್ಕು ತಲೆ ಮೇಲೆ ಹೊತ್ತು ಕುತ್ಕೋತಾಳೆ. ಭಲೆ, ಅದ್ಭುತ ಅದ್ಭುತ. ನೈವೇದ್ಯದ ಹೆಸರಲ್ಲಿ ಇವತ್ತು ಸಕ್ಕು ಮಾಡಿರೋ ಸಜ್ಜಿಗೆ ತಿನ್ನೋ ಭಾಗ್ಯ ನಮಗ್ ಸಿಗುತ್ತೆ. ನನಗ್ ಗೊತ್ತು, ಹತ್ತಿಗೆ ಸಜ್ಜಿಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸಕ್ಕು ಬಾಯ್, ಮನೇಲಿ ಎಲ್ರು ನಿನ್ನನ್ನ ಮೆಚ್ಕೋತಾ ಇದ್ದಾರೆ. ನಿನಗೆ ಅಡುಗೆ ಕೆಲಸ ಒಪ್ಸಿದಾರಂದ್ರೆ ದೊಡ್ಡ ವಿಷಯನೇ ಅಲ್ವಾ? ಅಡುಗೆ ಮಾಡೋದಂದ್ರೆ ಅನ್ನಪೂರ್ಣಕ್ಕೆ ಸೇವೆ ಮಾಡ್ದ ಹಾಗೇನೆ. ಭಲೆ. ಹೌದೇನೋ ಮೂರ್ಖ ಶಿಖಾಮಣಿ. ಹಾಗಾದ್ರೆ ಅವಕಾಶನ ನಿನ್ ಹೆಂಡತಿ ಯಮುನಾ ಕೊಡ್ಬೋದಿತ್ತಲ್ವಾ? ಪಾಪ ನನ್ನ ಹೆಂಡತಿ ನಿಮ್ಗೆಲ್ಲ ಅಡ್ಗೆ ಮಾಡೋಕಾಗ್ದೆ ಕಷ್ಟ ಪಡ್ತಿದ್ದಾಳೆ. ಭಲೆ ಭಲೆ. ಅಂದ್ರೆ ಸಕ್ಕು ಇವತ್ತಿಂದ ಅಡ್ಗೆ ಮನೇಲಿ ನನಗ್ ಸಹಾಯ ಮಾಡ್ತಾಳಾ? ವತ್ಸಲ, ಅಯ್ಯೋ ಅಕ್ಕ, ನೀವೇನು ಚಿಂತೆ ಮಾಡ್ಬೇಡಿ. ಸಕ್ಕುಗೆ ನಾನೆಲ್ಲಾನು ಕಲಿಸ್ಕೊಡ್ತೀನಿ. ನಿಮ್ ಸೊಸೆಗೆ ನಾನು ಅದ್ಭುತವಾಗಿ ಹೇಳ್ಕೊಡ್ತೀನಿ. ಅವಳ ಕೈ ರುಚಿ ನೋಡ್ದೋರು ಹೊಗಳೋ ಹಾಗ್ ಮಾಡ್ತೀನಿ ಅಕ್ಕ. ಬಾ ಸಕ್ಕು, ಬಾ. ನಾನ್ ಹೇಳೋದೊಂದ್ ಸ್ವಲ್ಪ ಕೇಳ್ತೀಯಾ? ಅಷ್ಟ ಆತ್ರ ಪಟ್ರೆ ಹೇಗೆ? ನೀನ್ ಅವಳಿಗೆ ಅಡಿಗೆ ಮನೆಯಲ್ಲಿ ಯಾವ ವಸ್ತು ಎಲ್ಲಿರುತ್ತೆ ಅಂತ ತೋರ್ಸು, ಅದ್ ಸಾಕು. ಸಜ್ಜಿಗೆ ಎಷ್ಟು ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ನೋಡು, ಅವಳನ್ನ ನಿನ್ ಸಹಾಯ ಕಳಿಸ್ತಿಲ್ಲ. ಮತ್ತೊಂದ್ ವಿಷಯ, ಸಕ್ಕು ಈ ಸಿಹಿ ತಿಂಡಿನ ಅವಳೊಬ್ಳೆ ಸ್ವತಃ ಮಾಡ್ಬೇಕು. ಮನೇಲಿರೋರು ಯಾರೂ ಕೂಡ ಅವಳಗ್ ಸಹಾಯ ಮಾಡಬಾರ್ದು.
ಯಾರ ಹತ್ರನೂ ಸಲಹೆ ತಗೊಳ್ಳದೆ ಅವಳೊಬ್ಳೆ ಜವಾಬ್ದಾರಿಯಿಂದ ಮಾಡಬೇಕು. ನಿನಗೆ ಹೇಳ್ತಿರೋದು, ಸ್ವಂತ ನಿರ್ಧಾರಗಳನ್ನ ತಗೊಂಡ್ರೆ ಮನೆಯಿಂದ ಆಚೆ ಹಾಕ್ತೀನಿ. ಇವತ್ತು ಗೊತ್ತಾಗ ಹೋಗುತ್ತೆ ಸಕ್ಕು ತವ್ರ ಮನೇಲಿ ಏನೇನ್ ಕಲ್ತ್ಕೊಂಡಿದ್ದಾಳೆ ಅಂತ. ವತ್ಸಲ, ಒಲೆ ಮೇಲೆ ಬಾಣ್ಲಿ ಇಟ್ಯಾ? ಯಾವ ವಸ್ತು ಎಲ್ಲಿದೆ ಅಂತ ಸಕ್ಕುಗ್ ಹೇಳಿದ್ಯಾ ತಾನೆ? ಹಾಗಾದ್ರೆ ನೀನಿನ್ ಹೋಗು, ಸಕ್ಕು ಒಬ್ಳೆ ಮಾಡ್ತಾಳೆ. ಗೋಡಂಬಿ ಬಾದಾಮಿ ತಗೊಂಬಂದಿದ್ಯಾ? ಅದಕ್ಕೆ ನನಗೆ ಆಚೆ ಹೋಗು ಅಂತಿದ್ಯಾ? ಇರು, ಚೆನ್ನಾಗ್ ನಿನ್ನ ಆಟ ಆಡಿಸ್ತೀನಿ. ನೀನ್ ಹೋಗು ವತ್ಸಲ. ಹೋಗ್ತಿದ್ದೀನಿ. ತಗೋ, ಇದ್ರಲ್ಲಿ ಗೋಡಂಬಿ ಬಾದಾಮಿ ಜಾಸ್ತಿ ಹಾಕ್ಬೇಕು. ನಿನ್ನ ತವ್ರ ಮನೇಲಿ ಹಾಕೋ ಹಾಗೆ ಒಂದೆರಡು ಹಾಕಿದ್ರೆ ಆಗಲ್ಲ. ಇಲ್ಲೋಡು, ತುಪ್ಪ ಕೂಡ ಧಾರಾಳವಾಗಿ ಹಾಕು. ಜೀಪುಣ್ತನ ಮಾಡಬೇಡ, ಅರ್ಥ ಆಯ್ತಾ? ತಗೋ, ಬೇಗ ಮಾಡು. ದಿಗ್ಗುಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ಅಯ್ಯೋ 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 ಅಯ್ಯೋ, ಸಕ್ಕುನ ವಹಿಸ್ಕೊಂಡ್ ಮಾತಾಡಿ ನಮ್ಮನ್ನೇ ಬೈತಿದ್ದ. ನನಗ್ ಬಾಯಲ್ಲಿ ಮಾತೇ ಬರ್ಲಿಲ್ಲ. ಅಮ್ಮ, ನೀನ್ ಅವನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ಏನ್ ಅನ್ಕೊಂಡೆ? ನಾನು ಮನೋರಮ ಕಡೆ, ನನ್ನ ಹತ್ರನೇ ನಾಟಕ ಆಡ್ತಾನ? ಅದ್ ಸರಿ ಅಮ್ಮ, ನೀನ್ ಆ ಕೆಲ್ಸದ್ ಬಾರ್ದೇ ಇರೋ ಸಕ್ಕು ಜೊತೆ ಯಾಕೆ ಪ್ರೀತಿಯಿಂದ ಮಾತಾಡ್ದೆ? ಸುಮ್ನೆ ನೀನ್ ಅವಳನ್ನ ತಲೆ ಮೇಲೆ ಕೂರ್ಸ್ಕೊತಿದ್ಯಾ. ಅವಳೇನು ಪ್ರಸಾದ ತಯಾರು ಮಾಡ್ಬೇಕು? ಯಾಕೆ ಹೀಗ್ ಮಾಡ್ದೆ? ನಿನ್ ನಡವಳಿಕೆ ಹಿಂದಿರೋ ಅರ್ಥನೇ ನಂಗೆ ಗೊತ್ತಾಗ್ತಿಲ್ಲ. ನಿನಗ್ ಯಾವತ್ತೂ ಅರ್ಥ ಆಗಲ್ಲ ಯಮುನಾ. ನಾನೇನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರತ್ತೆ. ಅದೇನಂದ್ರೆ, ಕೆಲವೊಂದ್ಸಲ ಪ್ರೀತಿಯಿಂದ ಮಾತಾಡ್ತಾ ಕೆಲವೊಂದು ಸಲ ಕಠಿಣವಾಗಿದ್ರೆ ಇವ್ರಿಗೇನು ಅರ್ಥ ಆಗಲ್ಲ. ಗೊಂದಲದಲ್ಲಿ ಬಿದ್ದು ನಾವು ಒಳ್ಳೆಯವರು ಅನ್ನೋ ಭ್ರಮೇಲಿರ್ತಾರೆ. ಅರ್ಥ ಆಯ್ತಾ? ಸಕ್ಕು ಬಗ್ಗೆ ನನಗೇನಾಗ್ಬೇಕಾಗಿಲ್ಲ. ನನಗೆ ನನ್ನ ಮಗ ದಿಗುನೇ ಮುಖ್ಯ ಯಮುನಾ. ಯಾವುದೇ ಕಾರಣಕ್ಕೂ ಅವನು ಸಕ್ಕು ಪರವಾಗಿ ಮಾತಾಡ್ಲೇಬಾರ್ದು. ನನ್ನ ಪ್ರಾಣ, ನನ್ನ ಸರ್ವಸ್ವ ಎಲ್ಲ ನನ್ನ ಮಗ ದಿಗುನೇ. ಯಾರ್ ಏನಾದ್ರೂ ಅವನು ನನಗ್ ದೂರ ಆಗಬಾರ್ದು. ನನ್ನ ಮಗನ್ಗೋಸ್ಕರ ಆಕಾಶ ಭೂಮಿನ ಒಂದು ಮಾಡು ಅಂದ್ರು ನಾನ್ ಮಾಡೋಕ್ ಸಿದ್ಧ. ಅಮ್ಮ, ನೀನು ಆ ಹೊಟ್ಟುಮಾರಿ ಹುಡುಗಿ ಸಕ್ಕುನ ಹಿಡಿತದಲ್ಲಿ ಇಟ್ಕೋಬೇಕು. ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಬಿಟ್ಟೆ. ಹಾಗಲ್ಲ ಕಣೆ,